ಕಲಬುರಗಿ ಜಿಲ್ಲೆಯಲ್ಲಿ ಬರುವ ತಾಲೂಕಿನಾದ್ಯಂತ ಅಕ್ರಮ ಪಡಿತರ, ಅಕ್ಕಿ ಸಾಗಾಟ, ಅಕ್ರಮ ಗೋ ಸಾಗಾಟ, ಅಕ್ರಮವಾಗಿ ಕಸಾಯಿಖಾನೆಗಳ ವಿರುದ್ಧ ಅಕ್ರಮ ಮರಳುಗಾರಿಕೆ ಹಾಗೂ ಅಕ್ರಮ ಜೂಜಾಟ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ತಾಲೂಕಿನಾದ್ಯಂತ ಅಕ್ರಮ ತಾಂಡವಾಡಕತ್ತದ. ಯಾವ ರೀತಿಯಪ್ಪ ಅಂದ್ರೆ ಇವತ್ತಿನ ದಿವಸ ಏನು ರಾಷನ್ ಅಕ್ಕಿ ಆಗಿರ್ಬೋದು, ಅದೇ ರೀತಿಯಾಗಿ ಮರಳು ಮಾಫಿಯಾ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ಅದೇ ರೀತಿಯಾಗಿ ಅಕ್ರಮ ಕಸಾಯಿಖಾನೆಗಳು ಎಲ್ಲ ತಾಲೂಕಿನಾದ್ಯಂತ ನೂರಾರು ಕಸಾಯಿಖಾನೆಗಳು ತಲೆ ಎತ್ತಿವೆ. ಒಂದು ಕಸಾಯಿಖಾನೆಯ ಪರ್ಮಿಷನ್ ಕೂಡ ಇಲ್ಲ. ಆ ರಾಜಾರೋಷವಾಗಿ ಇವತ್ತಿನ ದಿವಸ ಗೋಹತ್ಯೆ ಮಾಡ್ಲಾಗ್ತಾರೆ ಎಲ್ಲ ತಾಲೂಕಿನಾದ್ಯಂತ, ಎಲ್ಲ ತಾಲೂಕುಗಳಲ್ಲಿ. ಆದರೂ ಕೂಡ ಏನು ಗೊತ್ತಿಲ್ಲ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಇದನ್ನು ಉಗ್ರವಾಗಿ ಶ್ರೀರಾಮ ಸೇನೆ ಖಂಡಿಸುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಶ್ರೀರಾಮ ಸೇನೆ ವತಿಯಿಂದ ಮಾನ್ಯ SP ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಏನು ಗುಲ್ಬರ್ಗಾದಲ್ಲಿ ಬರುವಂಥ ಚಿತ್ತಾಪುರ ಆಗಿರ್ಬೋದು, ಜೇವರಿ ಆಗಿರ್ಬೋದು, ಅಫ್ಜಲ್ಪುರ ಆಗಿರ್ಬೋದು, ಯಡ್ರಾಮಿ ಆಗಿರ್ಬೋದು, ಆಳಂದ್ ಆಗಿರ್ಬೋದು, ಕಮಲಾಪುರ, ಚಿಂಚೋಳಿ ಎಲ್ಲ ತಾಲೂಕಿನಾದ್ಯಂತ ಏನು ಪೊಲೀಸ್ ಇಲಾಖೆಗೆ ಒಂದು ಸೂಕ್ತವಾದಂಥ ಒಂದು ಜವಾಬ್ದಾರಿ ಕೊಟ್ಟು ಏನು ಅಕ್ರಮವಾಗಿ ಬರುವಂಥ ಏನು ಗೋ ಸಾಗಾಣಿಕೆ ಆಗಿರ್ಬೋದು, ಅಕ್ರಮವಾಗಿ ಹೋಗ್ತಕ್ಕಂಥ ಮರಳು ಮಾಫಿಯಾ ಆಗಿರ್ಬೋದು, ಅಕ್ರಮವಾಗಿ ಹೋಗ್ತಕ್ಕಂಥ ಏನು ಅಕ್ಕಿ ಏನು ಇವತ್ತಿನ ದಿವಸ ಬಡವರಿಗೆ ಕೊಡುವಂಥ ಅಕ್ಕಿ ಕೂಡ ಏನು ಇವತ್ತಿನ ದಿವಸ ರಾಜಾರೋಷವಾಗಿ ಇವತ್ತಿನ ದಿವಸ ದಂಧೆ ಮಾಡ್ಲತ್ತಾರೆ ತಾಲೂಕಿನಾದ್ಯಂತ. ಅದಕ್ಕೆ ಇದನ್ನು ಕಡಿವಾಣ ಆಗಬೇಕು. ಇಂಥ ಯಾರಾದರೂ ಆರೋಪ ಸಿಕ್ಕರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ನೀಡಬೇಕಂತ ಇವತ್ತಿನ ದಿವಸ ನಾವು ಮಾನ್ಯ SP ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ SP ಅವರು ಕೂಡ ಈ ಮನೆಗೆ ಸ್ಪಂದಿಸಿದ್ದಾರೆ. 15-20 ದಿವಸ ನೋಡ್ತೀವಿ. ಒಂದು ವೇಳೆ ಯಾವುದೇ ರೀತಿಯಿಂದ ಏನು ಕಸಾಯಿಖಾನೆಗಳು ಬಂದ್ ಆಗಲಿಲ್ಲಪ್ಪ ಅಂದ್ರೆ ಮುಂದಿನ ದಿವಸ ನಾವು ಏನು ಇದೇ SP ಕಚೇರಿ ಎದುರುಗಡೆ ಉಗ್ರವಾದ ಒಂದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.